Hello guys, welcome back to our channel CE Vlogs. ಆ್ಯಂಡ್ ಇವತ್ತೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇಟ್ಸ್ ಅಬೌಟ್ ವರಮಹಾಲಕ್ಷ್ಮಿ ಹಬ್ಬ ಪ್ರೆಪ್ ಆಗಿರುತ್ತೆ. ಐ ನೋ ನಾನು ತುಂಬ ದಿವಸಗಳ ಆದಮೇಲೆ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ ಅಂತ. ನಂಗೆ ಗೊತ್ತು ನೀವೆಲ್ಲ ಅನ್ಕೊತಿರ್ತೀರ, ಇವಳೇನು ತಿಂಗ್ಳಿಗೊಂದು ಹಾಕ್ತಾಳೆ ಅಥವಾ ಹಾಕೋದೇ ಇಲ್ಲ ಅಂತ ಅನ್ಕೊತಿರ್ತೀರ. ಬಟ್ ನಾನು ಏನು ಮೇಲೆ ನನಗೆ ಪ್ರೆಷರ್ ಇದೆ ಕಾಲೇಜಲ್ಲಿ, ನಂಗೆ ಇವಾಗೆ ಪ್ರೆಷರ್ ಸ್ಟಾರ್ಟ್ ಆಗೋಯ್ತು. ಸೊ ಇಷ್ಟು ಕಾರಣದಿಂದ ನಾನು ಸ್ವಲ್ಪ ವ್ಲಾಗ್ಸ್ನ ಏನೂ ಹಾಕಿದ್ದಿರಿಲ್ಲ. ಸೊ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ, ಈ ಕಡೆ ವ್ಲಾಗ್ಸ್ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ. ಸೊ ಐ ವಾಸ್ ಜಸ್ಟ್ ಪುಟಿಂಗ್ ದ ಶಾರ್ಟ್ಸ್ ವಿಚ್ ಹ್ಯಾವ್ ಬಿನ್ ಡನ್. ಸೊ ಅದು ಬಿಟ್ಟರೆ ಥ್ಯಾಂಕ್ಸ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದೆ ಈ ವ್ಲಾಗ್ಸಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನೂ ಬೆಳೀತಾ ಇರೋಣ. ಸೊ ವಿಲ್ ಮೇಕ್ ಅ ಗುಡ್ ಕಮ್ಯುನಿಟಿ, ಫುಲ್ ಜಾಯ್ಫುಲ್ ಕಮ್ಯುನಿಟಿ, ಚಿಲ್ ಕಮ್ಯುನಿಟಿ ಮಾಡೋಣ ಅಂತ ಹೇಳ್ತಾ. ಸೊ ಇನ್ನು ಸಬ್ಸ್ಕ್ರೈಬರ್ ಆಗಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಯಾರೋ ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಅಂದರೆ, ನನ್ನ ಹೆಸರು ಮಾಲ್ಯ ಆ್ಯಂಡ್ ಐ ವಿಲ್ ಬಿ ಡೂಯಿಂಗ್ ಅ ಡೈಲಿ ವ್ಲಾಗ್ಸ್. ಸೊ ಸ್ವಲ್ಪ ಬ್ರೇಕ್ ತೊಗೊತೀನಿ, ಅವಾಗ ಬಿಟ್ಟರೆ ಐ ಡೂ ಅ ಗುಡ್ ವ್ಲಾಗ್. ಬಿಕಾಸ್ ನಾನು ಕೇಳ್ಪಟ್ಟಿರೋದದು. ಸೊ ನನ್ನ ರಿಲೇಟಿವ್ಸ್ ಆ್ಯಂಡ್ ಫ್ಯಾಮಿಲೀಸ್ ಫ್ರೆಂಡ್ಸ್ ಕಡೆಯಿಂದ ಯು ಡೂ ಅ ಗುಡ್ ವ್ಲಾಗ್ ಅಂತಂದಿದ್ದಾರೆ. ಸೊ ಐ ಕೆಪ್ ದಟ್ ಒನ್. ಬೇಕಾದರೆ ನಿಮಗೂ ಕಮೆಂಟ್ಸಲ್ಲಿ ಏನಾದರೂ ಹಾಕಂಗಿದ್ರೆ ಹಾಕ್ಬೋದು. ಬ್ರೇಕ್ ತೊಗೊಂಡಾಗ ಐ ಪುಟ್ ಲಿಟಲ್ ಆವಾಗವಾಗ ಶಾರ್ಟ್ಸ್ ಹಾಕ್ತೀನಿ, ಬಿಟ್ಟರೆ ನಥಿಂಗ್. ಸೊ ಇನ್ನು ಈ ವ್ಲಾಗ್ ಬಂದು ತುಂಬ ಮಾತಾಡ್ಬಿಟ್ಟೆ. ಸೊ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬ ಪ್ರೆಪ್ ಆಗಿರುತ್ತೆ. ನಾವೇನೇನು ಶಾಪಿಂಗ್ ಮಾಡಿದ್ರಿ, ಏನೇನು ಥಿಂಗ್ಸ್ ತೊಗೊಂಡ್ವಿ ಆ್ಯಂಡ್ ಏನೇನೆಲ್ಲ ಆ್ಯಡ್ ಆನ್ ಮಾಡಿದ್ವಿ. ಸೊ ಆ್ಯಂಡ್ ಇದು ಸ್ವಲ್ಪ ಲೇಟಾಗಿ ಬರುತ್ತೆ, ನೀವೆಲ್ಲ ಆಗಲೇ ತೊಗೊಂಡ್ಬಿಟ್ಟಿರ್ತೀರ, ನಾನೇನು ಸಜೆಸ್ಟ್ ಮಾಡೋಷ್ಟಿರಲ್ಲ. ಬಟ್ ನಿಮ್ಮ ಬೇರೆ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ನಡೆದಾಗ ಇದನ್ನೆಲ್ಲ ಯೂಟಿಲೈಸ್ ಮಾಡ್ಬೋದು, ಓಕೆನಾ. ಸೊ ಈ ವ್ಲಾಗ್ನ ನೀವು ಎಂಟು ತನಕ ನೋಡಿ. ಆ್ಯಂಡ್ ಇವಾಗ ಇನ್ನು ನಾನು ಪೂಜೆ ಮಾಡಬೇಕು, ಬಿಕಾಸ್ ನಾನು ಇದನ್ನು ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಆ್ಯಂಡ್ ವಿಚ್ ಐಲ್ ಬಿ ಕಂಟಿನ್ಯೂಯಿಂಗ್ ಫಾರ್ ಟುಮಾರೋ ಆಲ್ಸೋ. ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ನೋಡೋಣ. ಇನ್ನು ಇದೆಲ್ಲ ಶಾಪಿಂಗ್ ಮಾಡಿರೋದು ಬಂದು ಆಲ್ಮೋಸ್ಟ್ ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಗಿಫ್ಟ್ ಶಾಪ್ಸ್ ಎಲ್ಲ ಇದೆಯಲ್ಲ, ಸೊ ಅಲ್ಲಿ ಒಂದು ಕಡೆ ತೊಗೊಂಡಿದ್ದು. ಆ್ಯಂಡ್ ಇವಾಗ ನೋಡೋಣ ನಾವೇನೇನು ತೊಗೊಂಡಿದ್ದೀವಿ ಅಂತ. ಫಸ್ಟಾಗಿ ಇದು ಕ್ಯೂಟ್ ಅರ್ಶಿನ ಕುಂಕುಮ ಪ್ಯಾಕೆಟ್ಸ್ ಆಗಿರುತ್ತೆ. ಈ ಥರದ್ದು ಕ್ಯೂಟಾಗಿ ಕಾಣಿಸ್ತಿದೆಯಾ, ಈ ಥರ ಲಕ್ಷ್ಮಿ ಆ್ಯಂಡ್ ಇಲ್ಲಿ ಅರ್ಶಿನ ಕುಂಕುಮ. ಸೊ ಇದೊಂದು. ಆ್ಯಂಡ್ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗಾಗಿ ಹಸುದು ಅದು ಇದು ಎಲ್ಲ ಬರುತ್ತಲ್ಲ, ಸೊ ಆ ಥರದ್ರಲ್ಲಿ ನಾವು ಲಕ್ಷ್ಮಿ ಚೂಸ್ ಮಾಡಿದ್ವಿ, ಸ್ವಲ್ಪ ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಗೈಸ್, ಇನ್ನು ಬ್ಯಾಂಗಲ್ಸ್ ವೆರಿ ಇಂಪಾರ್ಟೆಂಟ್ ಹಬ್ಬಕ್ಕೆ. ಅಂದರೆ ಇದು ದೇವ್ರ ಹತ್ರ ಇಕ್ಕಕ್ಕೆ ಅಂದ್ಬಿಟ್ಟು 2 ಕಲರ್ಸ್ದು ಗ್ರೀನ್ ಆ್ಯಂಡ್ ರೆಡ್ ಕಲರ್ದು ಒಂದು ಬ್ಯಾಂಗಲ್ಸ್ ತೊಗೊಂಡಿದ್ದೀವಿ. ಇನ್ನು ಇದು ದೇವ್ರ ಹತ್ರ ಇಕ್ಕಕ್ಕೆ. ಆ್ಯಂಡ್ ದೆನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀವಿ, ಕಲರ್ ಚೆನ್ನಾಗಿದೆ ಅಲ್ಲ. ಸೊ ಈ ಥರದ್ದೊಂದು. ಆ್ಯಂಡ್ ದೆನ್ ಈ ಥರ ಬೌಲ್ಸು ಲಕ್ಷ್ಮಿ ಮುಂದೆ ಆದರೂ ಇಡ್ಬೋದು, ಇಲ್ಲಾಂದರೆ ರಿಟರ್ನ್ ಗಿಫ್ಟಾಗಾದರೂ ಕೊಡ್ಬೋದು ಈ ಥರದ್ದು. ಆ್ಯಂಡ್ ಈ ಥರ ಇರುತ್ತೆ ಲಕ್ಷ್ಮಿ ಮುಂದೆ. ಇವಾಗ ಏನದು ದೇವ್ರದ್ದು ಫೇವ್ರೇಟ್ದೆಲ್ಲ ಇರುತ್ತಲ್ಲ, 8 ಐಟಮ್ಸ್ ಇರುತ್ತಲ್ಲ, ಆ ಥರ ಹಿಂಗೆ ಇಕ್ಬಿಟ್ಟು ಇಲ್ಲೊಂದು ಲಕ್ಷ್ಮಿ ಇಕ್ಕಿದ್ರೆ
ಅದು ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಪ್ರಸಾದ ಮಾಡಿರ್ತೀರಲ್ಲ, ಈ ಥರ ಒಂದೊಂದು ಬೌಲ್ಸ್ಗೆ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಥರ ಇದೆ, ಓಪನ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಹೀಗೆ ಕಾಣುತ್ತೆ. ಆ್ಯಂಡ್ ಈ ಥರ ಎಂಥ ಡಿಸೈನ್ ಇದೆ. ಆ್ಯಂಡ್ ಇದೊಂದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹಂಗೆ ಬರೀ ಕೊಟ್ಟರೆ ಚೆನ್ನಾಗಿರಲ್ಲ ಇಟ್ಕೊಳಕ್ಕೆ ಅಂದ್ಬಿಟ್ಟು ಈ ಥರದ್ದು ಬ್ಯಾಗ್ಸ್ ತೊಗೊಂಡಿದ್ವಿ, ಈ ಥರದ್ದೊಂದು. ಆ್ಯಂಡ್ ಈ ಡಿಸೈನ್ ಒಂದು. ಹೋದ ಸತಿ ನಾವು ಆಲ್ಮೋಸ್ಟ್ ಸ್ಕ್ವೇರ್ಸೇ ಕೊಡ್ತಾಯಿದ್ವಿ, ಸಾರಿ ರೆಕ್ಟ್ಯಾಂಗಲ್ಸ್ದು ಕೊಡ್ತಾಯಿದ್ವಿ, ಸ್ಮಾಲ್ದು. ಈ ಸತಿ ಮೀಡಿಯಮ್ ಸೈಜ್ದು ಈ ಥರ ಬ್ಯಾಗ್ಸ್ ಏನಕ್ಕಾದ್ರು ಯೂಸ್ ಮಾಡ್ಕೊತಾರೆ. ಹಾಲು ತೊಗೊಂಬರೋಕ್ಕಾಗಲಿ, ಮಾರ್ನಿಂಗ್ ಹೊತ್ತು ಏನಾದರೂ ಹೂವನೋ ಅಥವಾ ಪೂಜೆಗೆ ಸಾಮಾನೆಲ್ಲ ಇಟ್ಕೊಂಡು ಹೋಗ್ಬೋದು, ಸೊ ಏನಕ್ಕಾದ್ರೂ ಉಪಯೋಗಿಸ್ಬೋದು ಅಂತ ಅಂದು ಈ ಥರದ್ದೊಂದು ಅಂತ. ಆ್ಯಂಡ್ ಒಳಗಡೆ ಇದಕ್ಕೊಂದು ಜಿಪ್ ಕೊಟ್ಟಿದ್ದಾರೆ. ಈ ಥರ ಕಾಣುತ್ತೆ. ಇಷ್ಟು ಐಟಮ್ಸ್ ಇಟ್ಕೊಬೋದು. ಆ್ಯಂಡ್ ಎಸ್, ಈ ಥರದ್ದು 2 ಡಿಸೈನ್ದು ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಮತ್ತೆ ಬ್ಯಾಂಗಲ್ಸ್ ಕೊಡೋಕ್ಕೆ ಈ ಥರದ್ದು ಬ್ಯಾಂಗಲ್ಸ್ ತೊಗೊಂಡಿದ್ದೀವಿ, ಅರ್ಶಿನ ಕುಂಕುಮಕ್ಕೆ ಕೊಡೋಕ್ಕೆ ಈ ಥರದ್ದು. ಆ್ಯಂಡ್ ಇದು ಕೂಡ ಸೇಮ್ ಆಲ್ಮೋಸ್ಟ್. ಇವಾಗ ಎಲ್ಲ ಹುಡುಗಿರು ಈ ಥರ ಬ್ಯಾಂಗಲ್ಸ್ ಮತ್ತು ವಾಟರ್ ಗ್ಲಾಸ್ ಬ್ಯಾಂಗಲ್ಸ್ದೆಲ್ಲ ಉಪಯೋಗಿಸ್ತಿದ್ದಾರೆ. ಸೊ ಈ ಥರ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಈ ಥರ ಹಿಂಗೆ ಹಾಕೊಬೋದು, ಹಿಂಗೆ ಸ್ಟ್ಯಾಕ್ ಮಾಡ್ಬೋದು ಬ್ಯಾಂಗಲ್ಸ್ನ, ಚೆನ್ನಾಗಿ ಕಾಣುತ್ತೆ ಹಿಂಗೆ ಅಲ್ಲ. ಬಟ್ ನನಗೆ ಇದು ಲೂಸ್, ನಂಗೆ ಬೇಡ. ಸೊ ಈ ಥರದ್ದು ಬ್ಯಾಂಗಲ್ಸ್. ಆ್ಯಂಡ್ ದೆನ್ ಒಂದೆರಡು ಬ್ರಾಸ್ ಐಟಮ್ ಕೂಡ ತೊಗೊಂಡಿದ್ದೀವಿ. ಏನಪ್ಪ ಬರ್ತಾನೆ ಇಲ್ಲ ಇದು. ಈ ಥರದ್ದೊಂದು ಬ್ರಾಸ್ ಐಟಮ್ ಕೂಡ ಇದೆ. ಒಂದು ನಿಮಿಷ, ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡೋಣ. ಸೊ ಈ ಥರ ವೆಯ್ಟ್ ಕೂಡ ಸೊ ಈ ಥರದ್ದು ಲಕ್ಷ್ಮಿ ಡಿಸೈನ್ ಇರೋಂಥದ್ದು. ಆ್ಯಂಡ್ ಕೆಳಗಡೆ ಇಲ್ಲಿ ಆನೆ ಮುಖ ಕೊಟ್ಟಿರ್ತಾರೆ. ಆ್ಯಂಡ್ ಒಳಗಡೆಯಿಂದ ಇದು ಹೀಗೆ ಕಾಣುತ್ತೆ. ಇದರಲ್ಲಿ ಫ್ರೂಟ್ಸು ಅಥವಾ ಈ ವಾಟರ್ ಹಾಕ್ಬಿಟ್ಟು ಹೂವು ಎಲ್ಲನೂ ಇಕ್ಬೋದು. ಇಲ್ಲಾಂದರೆ ಫ್ರೂಟ್ಸ್ ಒಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಕಾಣುತ್ತೆ ಹೈಲೈಟಾಗಿ. ಇಲ್ಲಾಂದರೆ ಸಪ್ರೇಟಾಗಿ ಒಂದು ಕಲಶ ಇಕ್ತಾರಲ್ಲ ಕೆಳಗಡೆ, ಸೊ ಹಿಂಗೊಂದು ಇಕ್ಬಿಟ್ಟು ಆವಾಗ ಕೂಡ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದು ಒಂದಾಗಿರುತ್ತೆ. ಆ್ಯಂಡ್ ಇದ್ರಲ್ಲಿ ಹೈಲೈಟೇ ಈ ಲಕ್ಷ್ಮಿ ಡಿಸೈನು, ಈ ಡಿಸೈನ್ಸ್ ಎಲ್ಲ. ಆ್ಯಂಡ್ ಯಾ, ಸೊ ಇದೊಂದಾಗಿರುತ್ತೆ. ಇನ್ನೂ ಒಂದಿದೆ, ಇದು ಕೂಡ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಆ್ಯಂಡ್ ಇದು ಸ್ವಲ್ಪ ಸ್ಮೂತ್ ಬರುತ್ತೆ. ಇದು ನಾನು ಆಗಲೇ ತೋರಿಸಿದ್ದು ಬಂದು ಸ್ವಲ್ಪ ಆ್ಯಂಟಿಕ್ ಥರ ಫೀಲ್ ಆಗುತ್ತೆ. ಇದು ಸ್ವಲ್ಪ ಸಿಂಪಲ್ ಆಗಿದೆ. ಇದು ಕೂಡ ಹೆವಿ ಇದೆ. ಆ್ಯಂಡ್ ಈ ಥರ ಡಿಸೈನ್ ಇದೆ. ಆ್ಯಂಡ್ ಹಿಂದ್ಗಡೆ ಈ ಥರ ಇದೆ. ಆ್ಯಂಡ್ ಇದಕ್ಕೆ ಮಾಮೂಲಿ ಈ ಥರ ಕೊಟ್ಟಿದ್ದಾರೆ, ಮಾಮೂಲಿ ಡಿಸೈನ್ ಇದೆ. ಆ್ಯಂಡ್ ಎಸ್, ಸೊ ಈ ಥರ ಇದೆ ಇದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಇದೊಂದು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ದಿಸ್ ಇಸ್ ಸೋ ನೈಸ್. ನೀವು ಡೆಕೋರೇಷನ್ ಆಗೂ ಉಪಯೋಗಿಸ್ಬೋದು, ಅಥವಾ ಇಲ್ಲ ಮಾಮೂಲಿ ಯೂಸ್ಗೂ ಉಪಯೋಗಿಸ್ಕೊಬೋದು. ಆ್ಯಂಡ್ ಇದು ಬಂದು ಬ್ಯಾಂಬೂ ಟ್ರೇ, ಸಮಥಿಂಗ್ ಲೈಕ್ ದ್ಯಾಟ್. ಇಲ್ಲ ಈ ಅಕ್ಕಿ ತೊಳೆದ್ಬಿಟ್ಟು ನೆನೆಸೋದಾಗಿರ್ಬೋದು, ಈ ಥರ ಎಲ್ಲ ಇದರಲ್ಲಿ ಮಾಡ್ಬೋದು. ಒಣಗಾಕೋದಕ್ಕೆ, ಡ್ರೈ ಮಾಡೋಕ್ಕೆ.
ಮಾಡ್ಬೋದು. ಇದು ಯಾವ ಕಡೆಯಿಂದ ಓಪನ್ ಮಾಡೋದು, ಎಲ್ಲ ಕಡೆ ಸ್ಟೇಪ್ಲರ್ ಹಾಕ್ಬಿಟ್ಟವ್ರೆ. ಸೊ ಇದು ಆನ್ಲೈನಿಂದ ತರಿಸಿದಿರಿ. ಇದು ಮೀಡಿಯಮ್ ಸೈಜ್, ಇನ್ನೂ ಲಾರ್ಜ್ದಾದರೆ ಇನ್ನೂ ದೊಡ್ಡದು ಬರುತ್ತೆ. ಸೊ ಗೈಸ್, ಇನ್ನು ಈ ಥರ ಈ ಮೀಡಿಯಮ್ ಸೈಜೇ ಇಷ್ಟು ದೊಡ್ಡದಾಗಿದೆ. ಇನ್ನು ಲಾರ್ಜ್ ಸೈಜ್ ತೊಗೊಂಡ್ಬಿಟ್ಟಿದ್ರೆ ಇನ್ನೂ ದೊಡ್ಡದು ಬಂದುಬಿಟ್ಟಿರೋದು. ಬಟ್ ಇದನ್ನು ನೀವು ಬ್ಯಾಕ್ ಡ್ರಾಪ್ ಆಗಿ ಉಪಯೋಗಿಸ್ಬೋದು. ಒಂದು 3 ಅಲ್ಲಿ ಇಲ್ಲಿ ತಗಲಾಕ್ಬಿಟ್ಟು ಅದರಲ್ಲಿ ಹೂವು ಏನಾದರೂ ಇಲ್ಲಿ ಬಿಟ್ಟರೆ ತುಂಬ ಹೈಲೈಟಾಗಿ ಕಾಣುತ್ತೆ, ಅಥವಾ ಲೋಟಸ್ದು ಏನಾದರೂ ಪೇಂಟ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಡೈಲಿ ಉಪಯೋಗಿಸ್ಕೊಬೋದು. ಅಕ್ಕಿನ ಆರ್ಸೋಕ್ಕಾಗಿರಲಿ ಅಥವಾ ಹೂವು ಕಟ್ಕೊಳಕ್ಕಾಗಿರಲಿ, ಆ ಥರದಕ್ಕೆಲ್ಲ ಉಪಯೋಗಿಸ್ಬೋದು. ಆ್ಯಂಡ್ ಸೊ ಗೈಸ್, ಇನ್ನು ಇದ್ರದ್ದು ಲಿಂಕ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ತೊಗೊಬೋದು. ಆ್ಯಂಡ್ ಇದು ಬ್ಯಾಂಬೂದು ತುಂಬ ಚೆನ್ನಾಗಿದೆ. ಪ್ಯಾಕಿಂಗು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು ನೀಟಾಗಿ ಟೈಟಾಗಿ ಕಟ್ಟಿದ್ದಾರೆ. ಸೊ ಇದನ್ನು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಫಾಗಿ ಉಪಯೋಗಿಸಿದ್ರೆ ಆಬ್ವಿಯಸ್ಲಿ ಎಲ್ಲ ಇದು ಟೇರ್ ಆಗಿಬಿಡುತ್ತೆ. ಸ್ವಲ್ಪ ನೀಟಾಗಿ ಉಪಯೋಗಿಸಿದ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ತುಂಬ ಗಟ್ಟಿ ಇದೆ ಹೇಳಬೇಕು ಅಂದರೆ. ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್. ಸೊ ಗೈಸ್, ಇನ್ನು ಆನ್ಲೈನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೆ. ಅದರಲ್ಲಿ ಎಲ್ಲದರದ್ದು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಐಟಮ್ ಬಂದು ಮಾರ್ಕರ್, ವೈಟ್ ಕಲರ್ ಮಾರ್ಕರ್ ಆಗಿರುತ್ತೆ. ಈ ಪೇಂಟಲ್ಲಿ ರಂಗೋಲಿ ಹಾಕೋ ಬದಲು ಇದರಲ್ಲಿ ಆರಾಮಾಗಿ ಈಸಿಯಾಗಿ ಹಾಕ್ಬೋದು ಅಂದ್ಬಿಟ್ಟು ಈ ಥರದ್ದು ಒಂದು ಇದರಲ್ಲಿ 3 ಬರುತ್ತೆ. ಸೊ ಈ ಥರದ್ದೊಂದು. ನೆಕ್ಸ್ಟ್ ಬಂದು ಆಯಿಲ್ ಡಿಸ್ಪೆನ್ಸರ್ ಆಗಿರುತ್ತೆ. ಪದೇ ಸ್ಪೂನಿಂದ ಹಾಕೋಕ್ಕಿಂತ ಈ ಥರ ಸ್ಪ್ರೇ ಮತ್ತು ಪೋರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಈ ಬಾಟಲ್ ಬಂದು ಗಾಜಿಂದ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಷ್ಟೇ. ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಓಪನು ಕ್ಲೋಸ್ ಮಾಡೋದೆಲ್ಲ ಸ್ವಲ್ಪ ಟೈಟಾಗೇ ಇತ್ತು. ಆ್ಯಂಡ್ ಇದು ಏನದು ಹಿಂಗೆ ವಾಲ್ಸಿದ್ರೂ ಕೂಡ ಆಯಿಲ್ ಆಚೆಗೆ ಬರಲ್ಲ. ಸೊ ಅದು ಪ್ರಾಡಕ್ಟ್ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಇನ್ನು ಈ ಪ್ರಾಡಕ್ಟ್ ಬಂದು ತುಂಬ ಯೂಸ್ಫುಲ್ ಆಗಿರುತ್ತೆ ಗೈಸ್. ಯಾಕೆ ಅಂದರೆ ನಾವು ಯಾವಾಗಲೂ ಡ್ರಿಲ್ ಮಾಡಿ ಬಾಲ್ನ ಡ್ಯಾಮೇಜ್ ಮಾಡೋಕ್ಕಿಂತ ಈ ಥರದ್ದೊಂದು ಸ್ಟಿಕಾನ್ ತೊಗೊಂಬಿಟ್ರೆ ತುಂಬ ಯೂಸ್ಫುಲ್. ಇದರಲ್ಲಿ 3 ಥರದ್ದು ಬರುತ್ತೆ. ಒಂದು ಸ್ಮಾಲ್ ಸರ್ಕಲ್ ಅಂದರೆ ಸ್ಮಾಲ್ ಬೀಡ್ ಇರೋದು, ಇನ್ನೊಂದು ಸ್ವಲ್ಪ ಫ್ಲ್ಯಾಟಾಗಿ ಸ್ಮಾಲ್ ಸರ್ಕಲ್ದೊಂದು, ಇನ್ನೊಂದು ಮಾಮೂಲಿ ಹುಕ್ ಥರದ್ದೊಂದು. ಆ್ಯಂಡ್ ಇದು ತುಂಬ ಯೂಸ್ಫುಲ್ ಆಗ್ಬೋದು. ನೀವು ಫೋಟೋಸ್ ಹ್ಯಾಂಗ್ ಮಾಡ್ಬೋದು ಅಥವಾ ಲೈಟ್ಸ್ಗೆ ಹಾಕೋಕ್ಕೂ ಯೂಸ್ ಮಾಡ್ಬೋದು. ಸೊ ಆ ಥರದ್ದು. ಆ್ಯಂಡ್ ಸೊ ಗೈಸ್, ಇನ್ನು ಬ್ರಾಸ್ ಕ್ಲೀನ್ ಮಾಡೋಣ ಅಂತ ಹಂಗೆ ಕೂತ್ಕೊಂಡೆ. ಅಮ್ಮ ಬೇರೆ ಕೆಲಸ ಎಲ್ಲ ಮಾಡ್ಕೊತಾಯಿದ್ರು. ಇನ್ನು ಬ್ರಾಸ್ ಕ್ಲೀನ್ ಮಾಡೋಕ್ಕೆ ನಾನೊಂದು ಆನ್ಲೈನ್ ಪ್ರಾಡಕ್ಟ್ ನೋಡಿದ್ದೆ. ಸೊ ಅದ್ರದ್ದು ಲಿಂಕ್ ಬೇಕಾದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ನಿಮಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತಲೂ ತೋರಿಸ್ತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋನು ಕೂಡ ಹಾಕ್ತೀನಿ. ಆ್ಯಂಡ್ ಇವಾಗ ಒಂದೊಂದೇ ಆಗಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಸೊ ಗೈಸ್, ಇನ್ನು ನೆಕ್ಸ್ಟ್ ಡೇ ಅಮ್ಮ ದಿನಸಿ ಎಲ್ಲ ತೊಗೊಂಡಿದ್ರು. ಸೊ ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಅರೇಂಜ್ ಮಾಡ್ತಿದ್ದೆ.
ನೆಕ್ಸ್ಟ್ ಡೇ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮುಗಿಸಿ ಲಾಸ್ಟಾಗಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಂತ ಬಂದ್ವಿ. ಆ್ಯಂಡ್ ನಾನು ಇದೆಲ್ಲ ಐಟಮ್ಸ್ ಎಲ್ಲ ಮಮ್ಮಿ ಕೈ ಕೊಡ್ತಿದ್ದೆ, ಸೊ ಅವರು ಕ್ಲೀನ್ ಮಾಡ್ಕೊತಾರೆ ಅಂತ ನಾನು ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊತಿದ್ದೆ. ಇಲ್ಲೆಲ್ಲ ಅರ್ಶಿನ ಕುಂಕುಮ ಚೆನ್ನಾಗಿದೆಲ್ಲ. ಸೊ ಗೈಸ್, ಇನ್ನು ದೇವರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಎಲ್ಲ ಅರೇಂಜ್ ಮಾಡ್ತಾಯಿದ್ರಿ. ನಾನು ಯಾಕೆ ಇವಾಗ ವೀಡಿಯೋ ಬ್ಲರ್ ಮಾಡಿದ್ದೀನಿ ಅಂದರೆ, ಸೊ ಹಬ್ಬದ ದಿನವೇ ನೋಡಬೇಕು ಹೇಗೆ ರೆಡಿ ಮಾಡಿದ್ದೀವಿ ಅಂತ. ಸೊ ಅದಕ್ಕೆ ಬ್ಲರ್ ಮಾಡಿದ್ದೀನಿ. ಸೊ ಗೈಸ್, ಎಲ್ಲ ಅರೇಂಜ್ ಮಾಡಿದ್ಮೇಲೆ ಅಮ್ಮ ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಇನ್ನು ನಾನು ಮೆಹಂದಿ ಹಾಕೋಣ ಅಂದ್ಬಿಟ್ಟು ಮೆಹಂದಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಏನಾಗ್ತಿದೆ ಅನ್ನೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಈ ಥರ ಮೆಹಂದಿ ಹಾಕ್ಕೊಂಡಿದ್ದೀನಿ. ಸೊ ಹಿಂದಿಗಡೆ ಜಸ್ಟ್ ಮಾಮೂಲಿ ಫ್ಲವರ್ ಥರದ್ದೇನೋ ಬಿಡಿಸ್ಬಿಟ್ಟು ಇದು ಮಾಡಿದ್ದೆ. ಆ್ಯಂಡ್ ದಿಸ್ ಇಸ್ ಲೋಟಸ್ ಸೋಪ್ ಇಂಟ್ರೆಸ್ಟ್ ಈ ಥರ ಇದೆ ಅಲ್ಲ, ಸೊ ಈ ಥರ ಬಿಡಿಸ್ಕೊಂಡಿದ್ದೆ. ಆ್ಯಂಡ್ ನೀವು ರೇಟ್ ಮಾಡಿದ್ವಿ ಹೆಂಗೆ ಕಾಣಿಸ್ತಿದೆ, ಫಾರ್ 10 ನೀವು ಎಷ್ಟು ಕೊಡ್ತೀರಾ, ಅಥವಾ ಫಾರ್ 5 ನೀವು ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಆಮೇಲೆ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.